ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಶೇನಿಂದ ಒಂದಷ್ಟು ಐಟಮ್ಸ್ನ ಆರ್ಡರ್ ಮಾಡಿದೆ. ಅಷ್ಟು ಔಟ್ಫಿಟ್ಸ್ ಆರ್ಡರ್ ಮಾಡಿದೆ ವೆಕೇಷನಿಗೆ ಆ್ಯಂಡ್ ಪಾರ್ಟಿ ವೇರ್ ಅಂತ. ತುಂಬ ದಿನ ಆಗಿತ್ತು. ಆ್ಯಕ್ಚುಲಿ ಪ್ರೆಗ್ನೆನ್ಸಿಯಿಂದ ನಾನು ಹೊಸ ಬಟ್ಟೆಗಳೇ ಆರ್ಡರ್ ಮಾಡಿರಲಿಲ್ಲ. ಅಂದರೆ ಈ ಥರ ಮಾಲ್ ಡ್ರೆಸ್ಸಸ್ ಅಂತೂ ತುಂಬ ಕಮ್ಮಿ ಆರ್ಡರೇ ಮಾಡಿರಲಿಲ್ಲ. ಸೊ ಐ ಥಾಟ್ ಇವಾಗ ಶೀನಲ್ಲಿ ಸುಮ್ಮನೆ ಹಂಗೆ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದಷ್ಟು ಐಟಮ್ಸ್ ಆರ್ಡರ್ ಪ್ಲೇಸ್ ಮಾಡಿಬಿಟ್ಟೆ. ಐ ಶೋ ಯು ಒನ್ ಬೈ ಒನ್. ಸೊ ಇದೆಲ್ಲ ಆಲ್ಮೋಸ್ಟ್ ವೆಕೇಷನ್ ಡ್ರೆಸ್ಸಸ್ ಆ್ಯಂಡ್ ಮಾಡ್ ಔಟ್ಫಿಟ್ಸ್ ಆಗಿರುತ್ತೆ. ಸೊ ಫಸ್ಟ್ ಪ್ಯಾಕೆಟ್ ಓಪನ್ ಮಾಡೋಣ. ಅಂದರೆ ನಾನು ಓಪನ್ ಮಾಡಿ ಎಲ್ಲನೂ ನೋಡಿದ್ದೀನಿ. ಥಾಟ್ ಐ ವಿಲ್ ಡೂ ಅ ವಿಡಿಯೋ ಅಂತ ಅಂದ್ಕೊಂಡು ಫಸ್ಟ್ ಡ್ರೆಸ್ ನಾನು ಯಾವಾಗಲೇ ಶಾಪಿಂಗ್ ಮಾಡಿದ್ರು ಫಸ್ಟ್ ಔಟ್ಫಿಟ್ ವಿಲ್ ಬಿ ಬ್ಲ್ಯಾಕ್ ಅಥವಾ ವೈಟ್ ಅಥವಾ ಬ್ಲ್ಯಾಕ್ ವೈಟ್ ಅದೇ ಕಾಂಬಿನೇಷನ್. ನಾನು ಹಾಕಿರೋದು ಅದೇ ಕಾಂಬಿನೇಷನಲ್ಲಿದೆ. ಸೊ ಮೋಸ್ಟ್ಲಿ ನಾನು ಫಸ್ಟ್ ಕೈ ಹೋಗೋದೆ ಅಥವಾ ಫಸ್ಟ್ ನಾನು ಕಣ್ಣು ಆಡ್ಸೋದೇನೆ ಫಸ್ಟ್ ಬ್ಲ್ಯಾಕ್ ಔಟ್ಫಿಟ್ ಮೇಲೇ. ಸೊ ನಾನು ಆರ್ಡರ್ ಮಾಡಿದ ಫಸ್ಟ್ ಔಟ್ಫಿಟ್ ಇದು ಈ ಥರ ಇದೆ. ಆ್ಯಕ್ಚುಲಿ ಇದು ಒನ್ ಶೋಲ್ಡರ್ ಡ್ರೆಸ್. ಇದು ಈ ಥರ ಇದೆ ಆ್ಯಂಡ್ ವೇರ್ ಆ್ಯಂಡ್ ಶೋ. ಮೆಟೀರಿಯಲ್ ಇಟ್ಸ್ ವೆರಿ ಗುಡ್. ಅಂದರೆ ನಾವು ನಾರ್ಮಲ್ ಥರ ಇನ್ನರ್ ಅಂದರೆ ಬ್ರಾ ಹಾಕೋದಕ್ಕಾಗಲ್ಲ. ಯು ಶುಡ್ ವೇರ್ ಸಮ್ ಪೇಸ್ಟೀಸ್ ಥರ ಏನಾರು ಹಾಕೋಬೇಕು. ಆ್ಯಂಡ್ ಇದು ಈ ಥರ ಲೈಕ್ ಒನ್ ಶೋಲ್ಡರ್ ಬರುತ್ತೆ. ನಾನು ಟ್ರೈ ಮಾಡಿಲ್ಲ, ನಂಗೆ ಗೊತ್ತಿಲ್ಲ ಯಾವ ಥರ ಕಾಣಿಸುತ್ತೆ ಅಂತ. ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಐ ಥಾಟ್ ಅಲ್ಲಿ ರಿಟರ್ನ್ ಅಂತ. ಬಟ್ ನಾನು ಟ್ರೈ ಮಾಡಿ ನೋಡಿಲ್ಲ. ಐ ಸಿ ಚೆನ್ನಾಗಿ ಕಾಣಿಸುತ್ತೆ ಏನು. ಬಟ್ ನನ್ನ ಹತ್ರ ಈ ಥರ ಒನ್ ಶೋಲ್ಡರ್ ಡ್ರೆಸ್ ಅಂತ ಯಾವುದೂ ಇರಲಿಲ್ಲ. ಅದು ಬ್ಲ್ಯಾಕಲ್ಲಿ ಯಾವುದೂ ಇರಲಿಲ್ಲ. ಫುಲ್ ಶೋಲ್ಡರ್ಸ್ ಜಾಸ್ತಿ ಇತ್ತು. ಫುಲ್ ಸ್ಲೀವ್ಸ್ ನನ್ನ ಹತ್ರ ಆ್ಯಕ್ಚುಲಿ ಜಾಸ್ತಿ ಇರೋದು. ಆ್ಯಂಡ್ ಇದು ಫುಲ್ ಲೆಂತ್ ಬರುತ್ತೆ. ಸೊ ಇಟ್ ಇಸ್ ಲೈಕ್ ಫುಲ್ ಲೆಂತ್ ಆ್ಯಂಡ್ ಇದು ಕೆಳಗಡೆ ಫಿಶ್ ಟೇಲ್ ಕಟ್ ಥರ ಬರುತ್ತೆ. ಆ್ಯಂಡ್ ದ ಫ್ಯಾಬ್ರಿಕ್ ಇಟ್ಸ್ ಗುಡ್, ಇಟ್ಸ್ ವೆರಿ ಗುಡ್. ಇದಕ್ಕೆ ನಾನು 500 ಸಮಥಿಂಗ್ ಏನೋ ಕೊಟ್ಟಿರೋದು ಅನಿಸುತ್ತೆ, 500 rupees. ಸೊ ಯಾ, ದಿಸ್ ಇಸ್ ದ ಫಸ್ಟ್ ಔಟ್ಫಿಟ್. And the second outfit, I'll show something in white because continuous black ಆದರೆ ಚೆನ್ನಾಗಿರಲ್ಲ. ಸೆಕೆಂಡ್ ಇದೂ ಡ್ರೆಸ್ಸೇನೆ. ಬಟ್ ನನ್ನ ಹತ್ರ ಈ ಪೋಲ್ಕಾ ಇತ್ತು, ಬಟ್ ಈ ಥರ ಕಂಪ್ಲೀಟ್ ಪೋಲ್ಕಾ ನನ್ನ ಹತ್ರ ಇರಲಿಲ್ಲ. ಸೊ ಶೋ ಯು. ಇದೂ ಮಿಡಿಲ್ ಅಂತೆ ಬರುತ್ತೆ. ಇದೂ ಮಿಡಿಲ್ ಅಂತೆ. ಬಟ್ ಇದು ಸ್ಪ್ಯಾಗಟಿ, ಬಟ್ ಈ ಥರ ಸ್ಲೀವ್ಸ್ ಇದೆ. ಬಟ್ ಇದು ಸ್ಲೀವ್ಲೆಸ್ಸು. ಒಂದೇ ಒಂದು ಸ್ಟ್ರಾಪ್ ಇದೆ. ಆ್ಯಂಡ್ ಇದು ಒಂಥರ ಸ್ಯಾಟಿನ್ ಥರ ಇದೆ ಮೆಟೀರಿಯಲ್. ಆ್ಯಂಡ್ ಇಟ್ಸ್ ಗುಡ್. ಮೆಟೀರಿಯಲ್ ವೈಸ್ ಇಟ್ ಇಸ್ ಗುಡ್. ಬಟ್ ಹಾಕೊಂಡು ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ನನ್ನ ಹತ್ರ ಈ ಥರ ಯಾವುದೂ ಇರಲಿಲ್ಲ. ಫುಲ್ ಕಂಪ್ಲೀಟ್ ವೈಟ್ ಈ ಥರ ನನ್ನ ಹತ್ರ ಯಾವುದೂ ಇರಲಿಲ್ಲ. ಈ ಥರ ಕಂಪ್ಲೀಟ್ ವೈಟ್ ಇದೊಂಥರ ಬಾಡಿ ಹಗ್ಗಿಂಗ್ ಅಂತ ಅನಿಸುತ್ತೆ. ಲೆಟ್ಸ್ ಸಿ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಔಟ್ಫಿಟ್. ಈ ಥರ ವೈಟ್ ಡ್ರೆಸ್ ನಾನು ಯಾವತ್ತೂ ವೇರ್ ಮಾಡಿರಲಿಲ್ಲ. ಸೊ ಐ ಥಾಟ್ ವೆಕೇಷನ್ ಎಲ್ಲಿಗಾದರೂ ಅಥವಾ ಸ್ಟೇಕೇಷನ್ ಹೋದರೆ ಐ ಥಾಟ್ ಐ ವೇರ್ ದಿಸ್ ಅಂತ ಐ ಆರ್ಡರ್ಡ್ ದಿಸ್. ಥರ್ಡ್ ಒಂದು ಟಾಪ್ ನೋಡಿದೆ. ಥರ್ಡ್ ಒನ್ ಇದು ಕೂಡ ವೈಟ್. ಆಲ್ಮೋಸ್ಟ್ ನಾನು ಈ ಸತಿ ಆರ್ಡರ್ ಮಾಡಿರೋದು ವೈಟ್ ಅಥವಾ ಬ್ಲ್ಯಾಕ್ ಅಥವಾ ವೈಟ್ ಬ್ಲ್ಯಾಕ್ ಅದೇ ಕಲರ್ ಇದರಲ್ಲಿರುತ್ತೆ. ಈ ಥರ್ಡ್ ಒನ್ ಇಸ್ ದಿಸ್ ಟಾಪ್. ಈ ಟಾಪ್ ಆರ್ಡರ್ ಮಾಡಿದೆ. ಆ್ಯಂಡ್ ನೀವು ನಂಬಲ್ಲ, ನಾನು ಈ ಟಾಪ್ಗೆ 250 rupees ಅನಿಸುತ್ತೆ, 250 rupees ಏನೋ ಕೊಟ್ಟಿದ್ದು. ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಈ ಫ್ಲವರ್. ಸಿ, ಸೂಪರ್ ಆಗಿದೆ. ಇದನ್ನು ನಾನು ಇನ್ನೂ ಟ್ರೈ ಮಾಡಿ ನೋಡಿಲ್ಲ. ಶರ್ಟ್ ಮೆಟೀರಿಯಲ್ ಇಟ್ಸ್ ಲೈಕ್ ನಾರ್ಮಲ್ ಕಾಟನ್ ಟಿ ಶರ್ಟ್ ಥರ ಇದೆ. ಐ ಥಿಂಕ್ 250 rupeesಗೆ ಲೈಕ್ ಸಚ್ ಅ ಫ್ಯಾನ್ಸಿ. ಲೈಕ್ ಇದಕ್ಕೆ ನೀವು ಸ್ಕಾರ್ಟ್ ಅಥವಾ ಸ್ಕರ್ಟ್ ಅಥವಾ ಜೀನ್ಸ್ಗೂ ಇವಾಗ ಹಾಕಿರೋ ಪ್ಯಾಂಟಿಗೂ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಯಾ, ಚೆನ್ನಾಗಿ ಸ್ಟೈಲ್ ಮಾಡಿದ್ರೆ ಇಟ್ ವಿಲ್ ಲುಕ್ ಗುಡ್. ಯಾ, ದಿಸ್ ಇಸ್ ದ ಥರ್ಡ್ ಒನ್. ದೆನ್ ಫೋರ್ತ್ ಒನ್ ಈಸ್ ದಿಸ್. ಆ್ಯಂಡ್ ಇದು ಜೀನ್ಸ್ ಆರ್ಡರ್ ಮಾಡಿದೆ. ನನ್ನ ಹತ್ರ ಪ್ರೆಗ್ನೆಂಟ್ ಆದಮೇಲೆ ಲೈಕ್ ಇವಾಗ ಪೋಸ್ಟ್ ಡೆಲಿವರಿ ನನಗೆ ಯಾವ ಜೀನ್ಸ್ ಅಥವಾ ಇನ್ನೊಂದು ಯಾವ ಔಟ್ಫಿಟ್ ಕೂಡ ಆಗ್ತಿಲ್ಲ. ಸೊ ಜೀನ್ಸ್ ನಂದು ಯಾವುದು ಜೀನ್ಸ್ ಇರಲಿಲ್ಲ. ಲೈಕ್ ಇದೆ, ಬಟ್ ಒಂದು ಪೆನ್ಸಿಲ್ ಒಂದು ನಾರ್ಮಲ್ ಸ್ಲಿಮ್ ಫಿಟ್ ಇದೆ.
ನನ್ನ ಹತ್ರ ಜೀನ್ಸ್ ಇದೆ, ಒಂದು ಬ್ಲೂ ಜೀನ್ಸ್ ಇದೆ ಆ್ಯಂಡ್ ವೈಟ್ ಲೆಗ್ ಇದೆ. ಬ್ಲ್ಯಾಕಲ್ಲಿ ಇರಲಿಲ್ಲ, ನಾನು ಅಂದ್ಕೊಂಡೆ ಇದು ಫುಲ್ ಬ್ಲ್ಯಾಕಲ್ಲಿ ಬರುತ್ತೆ ಅಂತ, ಬಟ್ ಇಟ್ ಈಸ್ ಗ್ರೇ. ಲೈಕ್ ಈ ಶೇಡು ಇರಲಿಲ್ಲ ಅಂತ ಐ ಕೆಪ್ಟ್ ಇಟ್. ಆ್ಯಂಡ್ ಇದು ಕೂಡ ವೈಟ್ ಲೆಗ್ಗೆ. ಇದು ಕೂಡ ವೈಟ್ ಲೆಗ್ ಆ್ಯಂಡ್ ಇಟ್ಸ್ ಲೈಕ್ ದಿಸ್. ಐ ಥಿಂಕ್ ಇದೂ ಟ್ರೈ ಮಾಡಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಐ ಆಮ್ ನಾಟ್ ಶ್ಯೂರ್. ಆ್ಯಂಡ್ ಸೈಜು ಫಿಟ್ ಆಗುತ್ತಾ ಏನಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಮೈ ವೇಸ್ಟ್ ಸೈಜ್ ತುಂಬ ಚೇಂಜ್ ಹೋಗಿದೆ. ನಾನು ಮುಂಚೆ ಆಗ್ತಿದ್ದಿದ್ದು ಔಟ್ಫಿಟ್ಸ್ಗೂ ಇವಾಗ ಆಗ್ತಿರೋದಕ್ಕೂ ನಾನು ಹಾಕೊತಿರೋ ಬಟ್ಟೆಗಳೇ ಫುಲ್ ಚೇಂಜ್ ಆಗೋಗ್ಬಿಟ್ಟಿದೆ. ಸೊ ಯಾ, ಇದು ಐ ಟ್ರೈ ದಿಸ್ ಆ್ಯಂಡ್ ಕಮ್. ಆ್ಯಂಡ್ ಟಾಪ್, ಆ್ಯಕ್ಚುಲಿ ಟಾಪ್ ಚೆನ್ನಾಗಿ ಕಾಣಿಸ್ತಾ ಇದೆ. $250 rupees. ಐ ಥಿಂಕ್ ದಿಸ್ ಇಸ್ ವರ್ತ್. ಆ್ಯಂಡ್ ಜೀನ್ಸ್ ಇಸ್ ಆಲ್ಸೋ ಗುಡ್. ಕರೆಕ್ಟ್ ಇದೆ ಆ್ಯಕ್ಚುಲಿ ಜೀನ್ಸ್. ನನಗೆ ಜೀನ್ಸ್ ಕರೆಕ್ಟ್ ಫಿಟ್ ಇದೆ. ನನ್ನ ಹತ್ರ ಈ ಶೇಡ್ ಜೀನ್ಸ್ ನನ್ನ ಹತ್ರ ಇರಲಿಲ್ಲ. ಸೊ ಎಸ್, ಇದನ್ನು ಒಂಚೂರು ಏನಾದರೂ ಸ್ಟೈಲ್ ಮಾಡಿ think I'm going to keep these. It is good. think ಚೆನ್ನಾಗಿದೆ ಅಲ್ಲ. $250 rupees it is fine. ಇದು ಇಷ್ಟ ಆಯಿತು ನನಗೆ. ಈ ಫ್ಲವರ್ ಇಷ್ಟ ಆಯಿತು. ಜೀನ್ಸ್ ಲೆಂತ್ ಇಸ್ ಆಲ್ಸೋ ಫೈನ್. ಕರೆಕ್ಟ್ ಲೆಂತ್ ಇದೆ, ತುಂಬ ಉದ್ದನೂ ಇಲ್ಲ ಆ್ಯಂಡ್ ತುಂಬ ಲೂಸ್ ಥರನೂ ಇಲ್ಲ. ಇಟ್ ಇಸ್ ಗುಡ್, ಲೈಕ್ ಕರೆಕ್ಟ್ ಸೈಜ್ ಥರ ಇದೆ. ಎಸ್, ನೆಕ್ಸ್ಟ್ ಔಟ್ಫಿಟ್ ಇದು ಪ್ಯಾಂಟ್ ಅನಿಸುತ್ತೆ. ಇದೆಲ್ಲ ನಾನು ಸ್ಟೇಕೇಷನ್ ಅಥವಾ ಇವಾಗೆಲ್ಲಾದರೂ ವೆಕೇಷನ್ ಹೋದರೆ ಅಂತ ಅಂದ್ಕೊಂಡು, ನನ್ನ ಮಗಳಿಗೆ ಫಸ್ಟ್ ಬರ್ಡೇ ಬರ್ತಿದೆ. ಸೊ ಎಲ್ಲಾದರೂ ವೆಕೇಷನ್ ಹೋದರೆ ಅಥವಾ ಸ್ಟೇಕೇಷನ್ ಹೋದರೆ ಅಂತ ಆರ್ಡರ್ ಮಾಡಿದ್ದು. ಇದು ಪ್ಯಾಂಟ್. ಇದು ಒಂದು ನಾರ್ಮಲ್ ಪ್ಯಾಂಟ್ ಥರ ಇದೆ. ಮೆಟೀರಿಯಲ್ಲು ಇದೇನು ಮೆಟೀರಿಯಲ್ ಅಂತ ಗೊತ್ತಿಲ್ಲ ನನಗೆ, ಬಟ್ ಇಟ್ಸ್ ಸಾಫ್ಟ್ ಅನಿಸುತ್ತೆ. ಏನು ಮೆಟೀರಿಯಲ್ ಇದು, ಏನು ಮೆಟೀರಿಯಲ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಯಾ, ಚೆನ್ನಾಗಿದೆ ಅಂತ ಅನ್ಸುತ್ತೆ. ಮೆಟೀರಿಯಲ್ ಇಸ್ ಸಾಫ್ಟ್ ಆ್ಯಂಡ್ ಲೆಂತ್. ಇದಕ್ಕೂ ಎಲ್ಲ ನಾನು ಇದ್ರಲ್ಲಿ ಆರ್ಡರ್ ಮಾಡಿರೋ ಎಲ್ಲ ಡ್ರೆಸ್ಸಸ್ಸು ನಿಮಗೆ $700 rupees ಒಳಗೇ ಇರುತ್ತೆ. ಇದೊಂದು ಪ್ಯಾಂಟ್ ಆರ್ಡರ್ ಮಾಡಿದೆ. ಇದಕ್ಕೆ ಮ್ಯಾಚಿಂಗ್ ಅಂತ ಒಂದು ಟಾಪ್ ಆರ್ಡರ್ ಮಾಡಿದೆ. ಅದು ಲಾಸ್ಟ್ ಒನ್ ಅನ್ಸುತ್ತೆ. ಐ ಟ್ರೈ ದಿಸ್. ಆ್ಯಂಡ್ ದ ಲಾಸ್ಟ್ ಒನ್ ಆಫ್ ದ ಶೇನ್ ಆಲ್ ಅಂದರೆ ಇವಾಗ ತೋರಿಸಿದ್ನಲ್ಲ ಪ್ಯಾಂಟ್, ಅದಕ್ಕೆ ಮ್ಯಾಚ್ ಆಗಲಿ ಅಂತ ಒಂದು ಶೋಲ್ಡರ್ ಒಂದು ಟಾಪ್ ಆರ್ಡರ್ ಮಾಡಿದೆ, ಲೈಕ್ ಬಾಡಿ ಸೂಟ್ ಥರ. ಆ್ಯಂಡ್ ದಿಸ್ ಇಸ್ ಇದು ಟಾಪ್. ಐ ಥಿಂಕ್ ಇಟ್ಸ್ ಗುಡ್. ಇದೂ ನಂಗೆ $250 rupees ಸಿಕ್ಕಿದೆ. ಲಿಟ್ರಲಿ $250 rupees ಸಿಕ್ಕಿದೆ ಆ್ಯಂಡ್ ಇಟ್ಸ್ ಗುಡ್. ಎಸ್, ಪ್ಯಾಂಟ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಪ್ಯಾಂಟ್ ನಂಗೆ ಇಷ್ಟ ಆಯಿತು ಟಾಪ್ಗಿಂತ. ಐ ಥಿಂಕ್ ನನಗೆ ಪ್ಯಾಂಟ್ ಇಷ್ಟ ಆಯಿತು. ಎಸ್, ಸೊ ಐ ಥಿಂಕ್ ನಾನು ಇದನ್ನು ನನ್ನ ಮಗಳು ಬರ್ಡೇ ಸ್ಟೇಕೇಷನ್ ಅವಾಗ ಯಾವಾಗಾದರೂ ಹಾಕ್ಕೊತೀನಿ ಅನಿಸುತ್ತೆ. ಸೊ ದಿಸ್ ಇಸ್ ಮೈ ಫಸ್ಟ್ ಔಟ್ಫಿಟ್. ಐ ಥಿಂಕ್ ಐ ಲವ್ ದಿಸ್. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹೀಗೆ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮಗೇನಾದರೂ ಇದರಿಂದ ಹೆಲ್ಪ್ಫುಲ್ ಆಯಿತು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.